ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವೀಡಿಯೋಗೆ. ಇವತ್ತಿನ ವೀಡಿಯೋಗೆ ಸ್ವಾಗತ ಗೈಸ್. ನಾನು ನಿಮ್ಮ ಕನ್ನಡಿಗ ಸಾಗರ್. ನಮ್ಮ ಅಂಗಡಿಗೆ ಪಾರ್ಲೆಜಿ ಬಿಸ್ಕಟ್ ಥರ ಕಳಿಸಿದ್ರು, ತಗೊಂಡು ಹೋಗ್ತಾಯಿದ್ದೀನಿ ಒಳಕ್ಕೆ. ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಗೈಸ್, ಬನ್ನಿ ತೋರಿಸ್ತೀನಿ. ಹವಾ ಒಳಗಡೆ ಇರುತ್ತೆ ಅಡುಗೆ ಮನೆ, ತೋರಿಸ್ತೀನಿ. ತಗೋ ಗಂಟ್ಲಿನ ವಾಸೆ ಐಸ್. ನಮ್ಮ ಅಮ್ಮನಿಗೆ ಗಂಟ್ಲಲ್ಲಿ ಒಂದು ನೋವು ಮಾಡೈತೆ, ಮಾತಾಡೋಕೆ ಕೂಡ ಆಗ್ತಿಲ್ಲ. ಏನು ನಾಷ್ಟ ಮಾಡ್ತಿದ್ದಿ? ಚಪಾತಿನ? ಆಸ್ಪತ್ರೆಗೆ ಹೋದಿ ಐಸ್? ನಮ್ಮ ಅಮ್ಮನಿಗೆ ಇಲ್ಲಿ ಗಂಟ್ಲೆಲ್ಲ ಒಂಥರ ಹಳ್ಳು ಕಡ್ತರ ಆಗ್ಬಿಟ್ಟೈತೆ. ಊಟ ಮಾಡಿದ್ರು ಕೂಡ ಎಲ್ಲ ನೋವುತ್ತೆ. ಅಲ್ಲೇ 3 days ಆಯಿತು. ಟ್ಯಾಬ್ಲೆಟ್ ತಗೋತಿದ್ದಾರೆ, ಆದರೆ ಇನ್ನೂ ಕಮ್ಮಿ ಆಗ್ತಿಲ್ಲ. ಇಲ್ಲಿ ನೋವು, ಫುಲ್ ನೋವು ಅಂದರೆ ನೋವು ಗೈಸ್. ಅವ್ರು ಮಾತಾಡೋ ಕೂಡ ಆಗ್ತಿಲ್ಲ. ಆಸ್ಪತ್ರೆಗೆ ಹೋಗೋದು ಬಾ ಅಂತ ಅಂದರೆ ಆಸ್ಪತ್ರೆಗೆ ಬರಲ್ಲ ಅಂತಾರೆ. ಅದಕ್ಕೆ ಟ್ಯಾಬ್ಲೆಟ್ ತಂದು ಕೊಟ್ಟಿದ್ವಿ ಗೈಸ್. ನಮ್ಮ ಹೊಲದಲ್ಲಿ ಜೋಳ ಹಾಕಿದ್ವಿ, ಆ ಜೋಳಕ್ಕೆಲ್ಲ ಹುಳ ಹೋಗ್ಬಿಟ್ಟಿದೆ ಗೈಸ್. ಅದಕ್ಕೆ ಔಷಧಿ ಹೊಡೆಯೋದು ಅಂದ್ಬಿಟ್ಟು ಔಷಧಿ ತರಕ್ಕೆ ಹೋಗ್ತಿದ್ವಿ. ಇಲ್ಲೇ ನಮ್ಮ ಊರ ಪಕ್ಕದಲ್ಲಿ ಬಸವನಹಳ್ಳಿ ಅಂತ. ನನ್ನ ತಮ್ಮನ ಕರ್ಕೊಂಡು ಹೋಗ್ತೀನಿ ಜೊತೆಲಿ. ಫುಲ್ ಅಂದರೆ ಫುಲ್ ಬಂದ್ಬಿಟ್ಟಿದೆ ಗೈಸ್ ಹುಳ ಎಲ್ಲ. ಎಷ್ಟು ಜೋಳ ಐತೆ, ಎಲ್ಲ ಜೋಳಕ್ಕೂ ಒಂದು ಜೋಳಕ್ಕೂ ಬಂದಿಲ್ಲ ನನಗೆಲ್ಲ, ಎಲ್ಲ ಜೋಳಕ್ಕೂ ಹೋಗ್ಬಿಟ್ಟೈತೆ. ಅದಕ್ಕೆ ಈಗ ಔಷಧಿ ಥರದ ಅಂತ ತಗೊಂಡು ಹೋಗ್ತೀವಿ ಗೈಸ್. ಇವಾಗ ಔಷಧಿ ಅಂಗಡಿ ಹತ್ರ ಬಂದಿದ್ದೀವಿ. ಇಲ್ಲಿ ಔಷಧಿ ತಗೊಂಡು ಸೀದಾ ಹೊಲಕ್ಕೆ ಹೋಗ್ಬಿಟ್ಟು ಔಷಧಿ ಹೊಡ್ಕೊ ಬರಬೇಕು. ಇದು ಇದೆಷ್ಟು ಔಷಧಿ? 200 ರೂಪಾಯಿ. ಬರ್ತೀವಿ. ಸರಿ ಸರ್. ಇದೇನು ಡ್ರಮ್ಗೆ ಅಳತೆ ಮಾಡ್ಕೋಬೇಕಣ್ಣ? ಇದು 15 ಜಗ್ ನೀರು ಒಂದಕ್ಕೆ ಕಲ್ಸ್ಕೊಂಡ್ಬಿಡ್ಬೋದು. 1 ಲೀಟ್ರ್ ಜಗ್ ಇರುತ್ತಲ್ಲ, ಅದನ್ನ 15 ಹಾಕೊಂಡು ಕಲ್ಸ್ಬಿಟ್ಟು ಒಟ್ಟಿಗೆ ಹಾಕ್ಬಿಡಿ. 1 ಜಗ್ಗಿಗೂ 1 ಕ್ಯಾನ್ ಹಾಕೊಳ್ಳಿ. ಸರಿ ಸರಿ. ತಗೊಂಡೈತೀಗ ಗೈಸ್. ಔಷಧಿ ತಗೊಂಡೀಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಅಲ್ಲಿಂದ ಸೀದಾ ಹೊಲಕ್ಕೆ ಹೋಗಿ ಔಷಧಿ ಹೊಡಿಬೇಕು. ಖಾಲಿ ಆಯಿತು. ಏನು ಒಂದು ಏನೇನು ಮಿಕ್ಸ್ ಅನಿಸುತ್ತೆ ಎಲ್ಲ ಗಿಡ. ಕಾಲೇಜ್ ಓಪನ್ ಆದರೆ ಸಾಕು ಅನ್ಸ್ಬಿಡ್ತದೆ. ಒಂದಿನ ಹೋಗೋದ ಪಾಸು ಒಂದಿನ ಒಟ್ಟಿಗೆ ಹೋಗೋದ ಅಂತ. ಹಾಂ, ಇದು ನಾನು ಮತ್ತು ನೀವು ಯಾವ ಹೋಗೋದಂತ ಒಂದಿನ ಹೋಗೋದ. ಯಾವಾಗಾದರೂ ಒಂದೇ ಕಾಲೇಜ್ ಓಪನ್ ಆಗಿರುತ್ತಲ್ಲ, ಅದಕ್ಕಿಂತ ಮುಂಚೆ ಆದರೂ ಹೋಗೋದ, ಆಮೇಲೆ ಆದರೂ ಹೋಗೋದ. ಈಗ ಕ್ಯಾನ್ ಇಸ್ಕೊಳಕ್ಕೆ ಬಂದಿದ್ದೀವಿ. ಕ್ಯಾನ್ ಇಸ್ಕೊಂಡು ಈಗ ಒಳಗೆ ಹಾಕಿದಾರಂತೆ. ಇಲ್ಲ ಆಯ್ತು ನೋಡಾಕು ಆಯ್ತಾ? 2 ಕ್ಯಾನ್ ಎತ್ಕೊ. ಇಲ್ಲಿ ಈ ಕ್ಯಾನ್ ನಾನು ಕೊಡೋದಿಲ್ಲ, ನಾನು ಎತ್ಕೊತೀನಿ. ಅದು ಕೊಡಿ, ಎತ್ಕೊಡಿ ಕಡೆಗೆ. ಏನು ಅಲ್ಲಿ ನಾವು ನೋಡ್ದಂಗೆ ರಿಯಾಕ್ಷನ್ ಮಾಡ್ತೀವಿ. ಅದು ಎತ್ಕೊಂಡು ಬಾ. ತೋಟ ಐತೆ, ಬೀಗ ಹಾಕ್ಬಿಡ್ತೀನಿ ನೋಡೋದು. ನೀರು ಬೇಕು ಹಾಕ್ಬಿಡಿ. ಸಂಜೆ ಗಂಟೆ ಹೊಡೆಯೋದಿರೋದು ಕತೆ. ಹೊಡೆಯೋದು ಹೆಂಗಾರೆ ಹೊಡೆಯೋದ? ಏನಿಲ್ಲ, ಮುಗಿಸ್ತು. 11-12 ಗಂಟೆಗೆ ಮುಗಿಯುತ್ತೆ. ಮತ್ತೆ ಹಾಂ, ನಾನೇ ಬಿಟ್ರೆ ಸಾಕು. ನಾನೇ ಇದನ್ನೇ 1.5 ಗಂಟೆಲೆ 4 ಅವರಲ್ಲಿ ಹೊಡೆದಾಕಿದ್ದೀನಿ. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 8 ಗಂಟೆಗೆ ಮುಗಿದೈತೆ. ನೈಟ್ ಸ್ಟಾರ್ಟ್ ಮಾಡಿದ್ದು ನೀನು? ಸಾಯಂಕಾಲ ಕೆಲಸದಿಂದ ಬಂದು ಹೊಡೆದಿದ್ದು. 3 ಗಂಟೆ 3:15 ಬಂದ, ಊಟ ಮಾಡ್ಕೊಂಡು 4 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ರಾತ್ರಿ 8 ಗಂಟೆಗೆ ಮುಗಿಸ್ತೆ. ಅಂಕಲ್ ಕೈ ಕೇಕ್ ಕೊಟ್ಬಿಡೋದ? ಅಂಕಲ್ ಅಲ್ಲಿ ಹೊಂಟೋದ್ರಲ್ಲ, ಅಲ್ಲೇ ಹೋಯ್ತಾ ಕೊಡೋದ? ಹಾಂ ಗೈಸ್, ಈಗ ಕ್ಯಾನ್ ಇಸ್ಕೊಂಡಾಯ್ತು. ಮನೆ ಹತ್ರ ಹೋಗಿ ಔಷಧಿ ಎಲ್ಲ ತಗೊಂಡು ಊಟ ಗೀಟ ಎಲ್ಲ ಎತ್ಕೊಂಡು ಸೀದಾ ಹೊಲ್ತಕ್ಕೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಔಷಧಿ ಹೊಡಿಬೇಕು ಗೈಸ್. ನಮ್ಮ ಅಮ್ಮವ್ರು ಆಗಲೇ ಹೊಲ್ತಕ್ಕೆ ಹೊಂಟೋಗೋರೆ. ಶ್ಯಾಂಪ್ ಮಾಡ್ಕೊಂಬಿಟ್ಟಿದ್ದೀನಿ, ಶ್ಯಾಂಪ್ ಎತ್ಕೊ ಬಾ ಅಂತು. ಈಗ ನಾನು ಶ್ಯಾಂಪ್ ಎತ್ಕೊಂಡು ಇಲ್ಲಿ ಹೋಗ್ಬಿಟ್ಟಾಗೋರೆ. ಶ್ಯಾಂಪ್ ಎತ್ಕೊಂಡು ಈಗ ತಿರ್ಗಾ ನಾನು ಹೊಲ್ತಕ್ಕೆ ಹೋಗ್ಬೇಕು ಗೈಸ್. ಹೊಲ್ತಕ್ಕೆ ಹೋಗ್ಬಿಟ್ಟು ಔಷಧಿ ಹೊಡಿಬೇಕು. ಮಧ್ಯಾಹ್ನ ಆಗುತ್ತಾ ಸಂಜೆ ಆಗಿದ್ದೋ ಇಲ್ಲ 2 ಅವರ್ ಆಗುತ್ತೆ, ಎಷ್ಟೊಂದು ಗೊತ್ತಿಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ. ಔಷಧಿ ಹೊಡೆದಾದ್ಮೇಲೆ ತಿರ್ಗಾ ಸ್ಟಾರ್ಟ್ ಮಾಡ್ಬೇಕೀಗ.
ಇಲ್ಲಿಗೆ ಬಂದು ಎಷ್ಟು ದಿವಸ ಆಯ್ತಾ ನೀವು? ನಾ ಬಂದು 3 ತಿಂಗಳು. ಕೊಡಗ್ನವ್ರು ಅಂದ್ರೆ ಕೊಡಗವರೆಲ್ಲ ಕೇರಳದ ಪಕ್ಕ? ಕೇರಳಕ್ಕೆ ಹೋಗಿ ಕೇರಳ ಕೊಡಗು. ಸ್ವಂತ ಕೇರಳನಾ ಇಲ್ಲ ಕೊಡಗೇನೆ? ಕೊಡಗು. ಐತೆ ಅದೇ ಅರ್ಧ ಅರ್ಧ ಒಯ್ಯೋದು ಅಂತ. ಬೇಡ, ಸ್ವಲ್ಪ ಜಾಸ್ತಿ ಹೇಳ್ತಾನೆ ಹೇಳುವ. ನಾನು ಹೋಗ್ಲಿಲ್ಲ ಇವತ್ತು, ಹೊಲ್ದಾಗ ಬಂದೆ. ಇದೆಷ್ಟು ಹಾಕ್ಬೇಕು ಅವ? ಇದು ಅದು ಅಷ್ಟೇ, ಅದಕ್ಕೆ ಮುಖದ ಭಾಗ ಕಾಲ್ ಭಾಗ. ಏನ್ ಮಗ? ಏನಂತ ಮಳೆ ಇಲ್ಲ ಕಣ. ಏಕೋ ಹೋಗಿ ಹೋಗಿ ಮೈರ ಕುದ್ಕೆ ಹೋಯ್ತೈತೆ. ಇರ್ಲಿ ಬಿಡೋಣ. ಮುಚ್ಚಕ್ಲನ ಈಗ ಮುಚ್ಚಳಿ ಏನ್ ಮಾಡ್ತಾ ಇದ್ದೀರಿ? ನನ್ನ ಇದೆಲ್ಲ ಹಾಕ್ತಿದ್ರು ಶಾಂಪು ಶಾಂಪ್ ಹಾಕ್ಬೇಕಾ? ಅವ್ರು ಶಾಂಪ್ ತಗೊಂಬಂದಿದ್ರು ಅವರು. ಇಲ್ಲಿ ಕಾಣಕ್ಕಿಲ್ಲ. ಇಲ್ಲ ಹಾಕೋರೆ ಮಾವನ ಅನ್ಸಲಿ ಕೇಳ. ಇಲ್ಲ ಶಾಂಪು ಇದು ಚೆಲ್ತಿದ್ದಿಲ್ಲ ಎಲ್ಲನೂ. ಓ ಪ್ಯಾಂಟ್ ಮೇಲೆ ಚೆಲ್ತಿದ್ದೆ ನೋಡಿ ಕೆಳಗಡೆ. ತಮಾಷೆ ಆಡ್ತಿದ್ದೇನಾ ಗೈಸ್? ಹುಳ ಬಂದಿರೋದು 1 ಗಿಡ 2 ಗಿಡಕ್ಕೆ ಅಂತಲ್ಲ ಗೈಸ್, ನಮ್ದು 6 ಎಕರೆಗೆ ಹಾಕಿದ್ದೀವಿ ಜೋಳನ. ಗಣೇಶ್ ಅಣ್ಣಂದು ಇಲ್ವಲ್ಲ, ಪ್ರಕಾಶ್ ಅಣ್ಣಂದು ಹಾಕಿಸ್ತಾ ಇರಬೇಕು. ಹಳೆ ಮೊಬೈಲ್ ಇದು, ಈ ಮೊಬೈಲ್ ಇಲ್ಲ. ಅಲ್ಲೇ ಯಾರಿಗೂ ಹೋಗ್ಬಿಟ್ಟು ನಾನು ಆ ಕಡೆಯಿಂದ ವೀಕಬತ್ತೀನಿ, ಆ ಕಡೆಯಿಂದ ವೀಕಬತ್ತೀನಿ. ಅವ್ರದ್ದು ಖಾಲಿ ಆಗೈತೆ. ಯಾಕೆ ಅವ್ರ ನಂಬರ್ ಏನಕ್ಕೆ? ಏನ ತಂತಿನಾ ಫೋನ್ ಮಾಡ್ಬೇಕೆ ಗೈಸ್? 1 ಗಿಡ 2 ಗಿಡ ಅಂತಲ್ಲ ಗೈಸ್, ನಮ್ದು 6 ಎಕರೆಗೆ ಜೋಳ ಹಾಕಿರೋದು. 6 ಎಕರೆಗೂ ಕೂಡ ಹುಳ ಹೋಗ್ಬಿಟ್ಟೈತೆ ನೋಡಿ, ತೋರಿಸ್ತೀನಿ ನೋಡಿ. ಎಲ್ಲ ತಿನ್ಕೊಬಿಟ್ಟೈತಿ ಈ ಥರ ಫುಲ್. 1 ಗಿಡಕ್ಕೆ 2 ಗಿಡ ಅಂತ ನೋಡಿ. ಈ ಗಿಡನೂ ಅಷ್ಟೇ, ಈ ಗಿಡನೂ ಅಷ್ಟೇ, ಈ ಗಿಡನೂ ಅಷ್ಟೇ ನೋಡಿ. ಗಿಡಗಳಿಗೆಲ್ಲ ಬರೀ ಹುಳ ಮೇಲ್ಬಿಟ್ಟೈತೆ. ನಂಗೆ ಬಂದು ಸಖತ್ ಹೊಟ್ಟೆ ಹೊರಬಿಟ್ಟೈತೆ ಗೈಸ್. ರೈತರು ಕಷ್ಟ ಅಷ್ಟಿಷ್ಟಲ್ಲ ನೋಡಿ. 1 ಗಿಡ 2 ಗಿಡ ಆದರೆ ಹೆಂಗಾರ ಮಾಡ್ಬೋದು. ನಮ್ಮ ತಾಯಿ ರಾತ್ರಿ ಎಲ್ಲ ಯೋಚನೆ ಮಾಡ್ತಿರ್ತಾರೆ, ಜೋಳಕ್ಕೆ ಹುಳ ಬಿಟ್ಬಿಡ್ತಲ್ಲ, ಏನು ಮಾಡೋದು ಚೆನ್ನಾಗಾಯ್ತದೋ ಇಲ್ವಾ ಅನ್ನೋದೇ ಅವ್ರಿಗೊಂದು ಡೌಟು ನೋಡಿ ಗೈಸ್. ಪೂರ್ತಿ ಇದಿಷ್ಟೇ ಅಂತಲ್ಲ, ನಮ್ಮದು ಒಟ್ಟು 6 ಎಕರೆಗೆ ಜೋಳ ಹಾಕಿರೋದು. 6 ಎಕರೆಗೂ ಕೂಡ ಹುಳ ಹತ್ಬಿಟ್ಟೈತೆ. ಔಷಧಿ ಹೊಡಿತಿದ್ದೀವಿ, ನಮ್ಮ ಕೈಯಲ್ಲಿ ಆಗೋ ಪ್ರಯತ್ನ ನಾವು ಮಾಡ್ತಿದ್ದೀವಿ ಗೈಸ್. ಹುಳ ಹೋಗೋದು ಬಿಡೋದು ದೇವ್ರಿಚ್ಛೆ. ಚೆನ್ನಾಗಿ ಆಗ್ಬಿಟ್ರೆ ಸಾಕು, ಕಷ್ಟಪಟ್ಟಿದ್ಗಾರ ಸುಖ ಸಿಕ್ತಂಗೆ ಆಗ್ಬಿಡುತ್ತೆ. ನಮ್ಮ ತಾಯಿ 8 ವರ್ಷ 9 ವರ್ಷದಿಂದ ಆರಾಮ ಮಾಡಿರಲಿಲ್ಲ ಗೈಸ್. ಈ ವರ್ಷ ಏನೋ ಆಗುತ್ತೆ ಅಂತ ಮಾಡ್ದು, ಹಾಕಿದ್ಗೆ ಈ ಥರ ಆಯಿತು. ಹುಳ ಎಲ್ಲ ಬಂದು ಸೇರ್ಕೊಬಿಟ್ರೆ ಥರ ಆಗ್ಬಿಟ್ಟಿದೆ ಸರ್ ಜೋಳಕ್ಕೆ. ಹೊಟ್ಟೆ ಎಲ್ಲ ಉರಿತೈತೆ ಗೈಸ್. ನೀವು ನೋಡ್ತಿರ್ಬೋದು ನಮ್ಮ ಜೋಳಕ್ಕೆ ಎಷ್ಟು ಹುಳ ಬಂದಿದೆ ಅಂತ. ನಿಮ್ಮಲ್ದಲ್ಲೂ ನೀವು ಜೋಳ ಹಾಕಿದರೆ ಇದೇ ಥರ ಹುಳ ಬಂದಿದ್ರೆ ನೀವು ಯಾವ ಥರ ಔಷಧಿ ಗೊಬ್ಬರ ಹಾಕ್ತಿದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.